Students, probability approach problem 3. ABC Limited is considering to purchase a new machine. The machine has initial cost of rupees 50,000. ಒಂದು ಎ ಬಿ ಸಿ ಲಿಮಿಟೆಡು ಒಂದು ಮಿಷಿನನ್ನು ಪರ್ಚೇಸ್ ಮಾಡಬೇಕು ಅಂದ್ಕೊಳ್ತಾ ಇದೆ. ಅದು ಆ ಮಿಷಿನಿನ ಕಾಸ್ಟು 50,000. ಇಲ್ಲಿ ಕಾಸ್ಟ್ ಅಂತಿದೆಯಲ್ಲ ಅಂಡರ್ಲೈನ್ ಮಾಡಿದೆ, ಯಾಕೆ ಅಂದರೆ ಸೊಲ್ಯೂಷನಲ್ಲಿ ಆ ಒಂದು ಕಾಸ್ಟನ್ನು ನಾವು ಕ್ಯಾಶ್ ಔಟ್ಫ್ಲೋ ಅಂತ ಯೂಸ್ ಮಾಡ್ಕೊಳ್ತೀವಿ, ಅದರಿಂದ ಅಂಡರ್ಲೈನ್ ಮಾಡಿದ್ದೀನಿ. ಸ್ವಲ್ಪ ಗಮನವಿಡಲಿ ಪ್ರಾಬ್ಲಮ್ ಮಾಡಬೇಕಾದ್ರೆ, ಸೊಲ್ಯೂಷನ್ ಮಾಡಬೇಕಾದ್ರೆ. ದ ಕ್ಯಾಪಿಟಲ್ ಬಜೆಟಿಂಗ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಡೆವಲಪ್ಡ್ ದ ಡಿಸ್ಕ್ರೀಟ್ ಡಿಸ್ಟ್ರಿಬ್ಯೂಷನ್ ಫಾರ್ ಕ್ಯಾಶ್ ಫ್ಲೋಸ್ ಜನರೇಟೆಡ್ ಬೈ ದ ಪ್ರಾಜೆಕ್ಟ್ ಡ್ಯೂರಿಂಗ್ ಇಟ್ಸ್ ಯೂಸ್ಫುಲ್ ಲೈಫ್ ಆಫ್ 3 years. ಇಲ್ಲಿ ಒಂದು ನ್ಯೂ ಮಿಷಿನನ್ನು ಪರ್ಚೇಸ್ ಮಾಡಬೇಕಾ ಅಥವಾ ಬೇಡವಾ ಅನ್ನೋದು ಒಂದು ಪ್ರಾಜೆಕ್ಟ್ ಆಗಿದೆ. ಆ ಪ್ರಾಜೆಕ್ಟು ಎಷ್ಟು ಕ್ಯಾಶ್ ಫ್ಲೋಸ್ ಅಂದರೆ ಅದರಿಂದ ಪ್ರತಿ ವರ್ಷ ಎಷ್ಟು ರಿಟರ್ನ್ಸ್ ಬರುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ. 3 years ಕೊಟ್ಟಿದ್ದಾರೆ. ನೋಡಿ ಪ್ರಾಬ್ಲಮಲ್ಲಿ ನೋಡಿ ಹೇಗಿದೆ. ಫಸ್ಟ್ ಇಯರ್ ನೆಟ್ ಕ್ಯಾಶ್ ಫ್ಲೋಸ್ ಅಂದರೆ ಇನ್ಫ್ಲೋಸ್ ಪ್ರಾಬಬಿಲಿಟಿ ಅಂದರೆ ಫಸ್ಟ್ ಇಯರಲ್ಲಿ ನಮಗೆ ಆ ಪ್ರಾಜೆಕ್ಟಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ಬರ್ತಕ್ಕಂಥದ್ದು 15,000 ಅಂತ ಹೇಳೋದಾದರೆ, ಅದು 15,000 ಬರುತ್ತೆ ಅಂತ ಕೆಲವರು ಹೇಳ್ತಾರೆ ಅಂದ್ಕೊಳ್ಳಿ, ಬರಬಹುದು ಅಂತ ಅಂದರೆ ಎಷ್ಟು ಪ್ರಾಬಬಿಲಿಟಿ ಅಂದರೆ ಎಷ್ಟು ಚಾನ್ಸ್ ಇದೆ ಅಂದರೆ 0.2. ಆ್ಯಕ್ಚುಲಿ ಅಲ್ಲಿ 0 ಕೊಟ್ಟಿಲ್ಲ, 0.2 ಅಂತ ಇದೆ. ಅದರ ಅರ್ಥ 0.2 ಅಂದರೆ 20% ಚಾನ್ಸಸ್ ಇದೆ. 20,000 ಬರೋದು 40% ಚಾನ್ಸಸ್ ಇದೆ. 25,000 ಬರೋದು 30% ಚಾನ್ಸಸ್ ಇದೆ. 30,000 ಬರೋದು 0.1 ಅಂದರೆ 10% ಚಾನ್ಸಸ್ ಇದೆ ಅಂತ. ಸೊ ಅದೇ ರೀತಿ ಸೆಕೆಂಡ್ ಇಯರಲ್ಲಿ ಎಷ್ಟು ರಿಟರ್ನ್ಸ್ ಬರುತ್ತೆ ಅಂತ ಹೇಳಿದ್ದಾರೆ. ಸೆಕೆಂಡ್ ಇಯರಲ್ಲಿ ಎಲ್ಲ ನೋಡಿ 20,000, 23, 25, 28 ಇವು ಪ್ರಾಬಬಿಲಿಟಿ ಅಂದರೆ ಅವುಗಳ ಚಾನ್ಸಸ್ ಆಫ್ ಅಕ್ಕರಿಂಗ್ ಆಫ್ ಔಟ್ಕಮ್ ಅಂದರೆ 20,000 ಬರೋದು 50%, 23 0.1% ಈ ಥರ ಇರುತ್ತೆ. ನೀವು ಪ್ರಾಬಬಿಲಿಟಿ ನೋಡಬಹುದು. ಈ ಪ್ರಾಬಬಿಲಿಟಿಯನ್ನು ಕೂಡಿದಾಗ ಇಲ್ಲಿ ನೋಡಿ 2, 4, 3, 1 2 + 4 6 + 3 9 + 1 10 ಬರುತ್ತೆ. ಇದು ಅಷ್ಟೇ ಅಂದರೆ ಟೋಟಲ್ 100%ಅಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜು ಇರುತ್ತೆ ಅಂದರೆ 20,000 ಅನ್ನೋದು ಎರಡನೇ ವರ್ಷದಲ್ಲಿ 20,000 ಬರಬಹುದು ಅಂದರೆ ಅದರ ಚಾನ್ಸು 50%. ಕೆಲವರು ಇಲ್ಲ 23,000 ಅಷ್ಟೇ ಬರುತ್ತೆ ಅಂತ ಹೇಳ್ತಾರೆ ಅಂದ್ಕೊಳ್ಳಿ ಆ ಪ್ರಾಜೆಕ್ಟಿಂದ. ಹಂಗೆ ಆಗ ಹೇಳಿರೋರು ಎಷ್ಟು ಪರ್ಸೆಂಟ್ ಅಂದರೆ 10%. ಕೆಲವರು 25,000 ಬರುತ್ತೆ ಎರಡನೇ ಇಯರ್ ಅಂದರೆ ಅವರು 20%. 28,000 ಬರುತ್ತೆ ಅಂತ ಕೆಲವರು ಹೇಳ್ತಾರೆ, ಆಗ 20%. ನಾವು ಊಹೆ ಮಾಡ್ಕೊಳ್ಳೋದಾದರೆ ಹಾಗಾದರೆ ಎಷ್ಟು ಬರುತ್ತೆ ಆ ಸೆಕೆಂಡ್ ಇಯರಲ್ಲಿ ಅಂತ ನಾವು ನೆಕ್ಸ್ಟ್ ಡಿಸೈಡ್ ಮಾಡಬೇಕಾಗತ್ತೆ. ಥರ್ಡ್ ಇಯರಲ್ಲೂ ಅಷ್ಟೇ 25,000, 30,000, 35, 50,000 10%, 30%, 30%, 30% ಅಂದರೆ 10% ಚಾನ್ಸು 25,000. ಒಂದು ವೇಳೆ ನಮ್ಗೆ ಯಾರಾದರೂ ಹೇಳ್ತಾರೆ ಅನ್ನೋದು ಕಲ್ಪನೆ ಮಾಡ್ಕೊಳ್ಳೋದಾದರೆ ಇಲ್ಲಿ ಚಾನ್ಸಸ್ ಇದೆ ಅಂತ ಹೇಳೋದು. ಅರ್ಥ ಮಾಡ್ಕೊಳ್ಬೇಕಾದ್ರೆ 10% ಅಷ್ಟು ಜನ 25,000 ಬರುತ್ತೆ ಅಂತ ಹೇಳ್ತಾರೆ, 30% ಅಷ್ಟು ಜನ 30,000 ಬರುತ್ತೆ ಅಂತ ಹೇಳ್ತಾರೆ, ಇನ್ನೂ 35,000, ಇನ್ನೂ 30% ಅಷ್ಟು ಜನ 50,000 ಬರುತ್ತೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಜನ ಅಲ್ಲ, ಎಷ್ಟು ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಇದು ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಹೇಳಿದ್ದಾರೆ, ಅಸ್ಯೂಮಿಂಗ್ ದಟ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಆಫ್ ಕ್ಯಾಶ್ ಫ್ಲೋಸ್ ಫಾರ್ ಫ್ಯೂಚರ್ ಪೀರಿಯಡ್ಸ್ ಆರ್ ಇಂಡಿಪೆಂಡೆಂಟ್, ದ ಫರ್ಮ್ಸ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ 10% and the firm can invest in 5% treasury bills. Determine the expected net present value. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅನ್ನು ಕೇಳಿದ್ದಾನೆ. ಮತ್ತು ಇಲ್ಲಿ ಅಂಡರ್ಲೈನ್ ಮಾಡಿದ್ದೀವಿ ನೋಡಿ, ಕಾಸ್ಟ್ ಆಫ್ ಕ್ಯಾಪಿಟಲ್ 10% ಅಂತಿದೆ, ಮತ್ತು ಇನ್ವೆಸ್ಟ್ ಮಾಡಿರೋದು 5% ಟ್ರೆಜರಿ ಬಿಲ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಈ ಪ್ರಾಬ್ಲಮಲ್ಲಿ ಸ್ವಲ್ಪ ಗಮನಿಸಿ, ಎಲ್ಲೂ ಅವರು ಪಿ ವಿ ಫ್ಯಾಕ್ಟರ್ ಎಷ್ಟು ಅಂತ ಹೇಳಿಲ್ಲ. ಬೇರೆ ಪ್ರಾಬ್ಲಮ್ಸಲ್ಲಿ ಪಿ ವಿ ಫ್ಯಾಕ್ಟರ್ ಎಷ್ಟು ಪರ್ಸೆಂಟೇಜು ಅಂತ ಕೊಟ್ಟಿರ್ತಾರೆ, ಇಲ್ಲಿ ಪಿ ವಿ ಫ್ಯಾಕ್ಟರ್ ಎಷ್ಟು ಅಂತ ಹೇಳಿಲ್ಲ. ಅದರ ಬದಲಾಗಿ ಕಾಸ್ಟ್ ಆಫ್ ಕ್ಯಾಪಿಟಲ್ ಮತ್ತು ಟ್ರೆಜರಿ ಬಿಲ್ಸನ್ನು ಕೊಟ್ಟಿದ್ದಾರೆ, ಅದಕ್ಕೆ ಅದನ್ನು ಅಂಡರ್ಲೈನ್ ಮಾಡಿರೋದು. ಹಾಗಾದರೆ ಕಾಸ್ಟ್ ಆಫ್ ಕ್ಯಾಪಿಟಲು ಮತ್ತು ಟ್ರೆಜರಿ ಬಿಲ್ ಕೊಟ್ಟಾಗ ಪಿ ವಿ ಫ್ಯಾಕ್ಟರ್ ಯಾವ ರೀತಿ ಮಾಡಬೇಕು ಮತ್ತು ಈ ಪ್ರಾಬ್ಲಮನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ನೋಡಿ. ಫಸ್ಟ್ ಇಯರಲ್ಲಿ ಹಲವಾರು ಚಾನ್ಸಸ್ ಕೊಟ್ಟಿದ್ದಾರೆ, ಸೆಕೆಂಡ್ ಇಯರಲ್ಲೂ ಅಷ್ಟೇ, ಥರ್ಡ್ ಇಯರಲ್ಲೂ ಅಷ್ಟೇ. ಫಸ್ಟ್ ಇಯರಲ್ಲಿ ನಾವು ಯಾವುದನ್ನು ನಂಬಬಹುದು, 15,000 ಬರುತ್ತಾ ಅಂತನ, 20,000ನ, 25, 30 ಯಾವುದನ್ನು ತೊಗೊಳ್ಬೇಕು ಅಂತ ಹೇಳಿದ್ರೆ, ಹಾಗಾದರೆ ಎಷ್ಟು ತೊಗೊಳ್ಬೇಕು ಅನ್ನೋದಕ್ಕೆ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಕಮ್ ಟು ದಿ ಸೊಲ್ಯೂಷನ್ ನೋಡಿ. ಫಸ್ಟು ಪಿ ವಿ ಫ್ಯಾಕ್ಟರ್ ನಮಗೆ ಬೇಕು. ಪಿ ವಿ ಫ್ಯಾಕ್ಟರನ್ನು ಕ್ಯಾಲ್ಕುಲೇಟ್ ಮಾಡೋದಾದರೆ 10 + 5 ಅಂದರೆ 10% ಅಂತಕ್ಕಂಥದ್ದು ಪ್ರಾಬ್ಲಮಲ್ಲಿ ಇದೆಯಲ್ಲ, ಇಲ್ಲಿ 10% ಕಾಸ್ಟ್ ಆಫ್ ಕ್ಯಾಪಿಟಲ್. ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್
10%. ಅದು ಮತ್ತು ಟ್ರೆಜರಿ ಬಿಲ್ಸ್ ಅನ್ನೋದೇನಿದೆ 5%. ಅವೆರಡನ್ನು ಆ್ಯಡ್ ಮಾಡಿದ್ರೆ ಅದನ್ನು ನಮಗೆ ಪಿ ವಿ ಫ್ಯಾಕ್ಟರ್ ಪರ್ಸೆಂಟೇಜ್ ಅಂತ ತಗೊಳ್ಬೇಕಾಗತ್ತೆ. ನೆಕ್ಸ್ಟ್ ನಮಗೆ ಬೇಕಾಗಿರೋದು ಕ್ಯಾಲ್ಕುಲೇಷನ್ ಆಫ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಪಿ ವಿ ಫ್ಯಾಕ್ಟರ್ ಫಾರ್ ಈಚ್ ಇಯರ್. ಪಿ ವಿ ಫ್ಯಾಕ್ಟರು ಪ್ರತಿ ಇಯರ್ಗೂ ಎಷ್ಟಾಗುತ್ತೆ, ನಮಗೆ 15% ಪಿ ವಿ ಫ್ಯಾಕ್ಟರ್ ಅಂತ ಗೊತ್ತಾಗಿದೆ, ಆದರೆ ಪ್ರತಿ ಇಯರ್ಗೂ ಎಷ್ಟಾಗುತ್ತೆ ಇದನ್ನು ನಾವು ಮಾಡಬೇಕು ಅಂದರೆ ಆ್ಯಸ್ ಯೂಶುವಲ್ ಹಳೆ ಪ್ರಾಬ್ಲಮ್ಸಲ್ಲಿ ಹೇಗೆ ಮಾಡಿದ್ದೀವಿ ಸೇಮ್ ಮತ್ತೆ ನೋಡ್ಕೊಳ್ಳಿ. 15% ಇದೆ, ಲಾಸ್ಟ್ ಪ್ರಾಬ್ಲಮ್ಸಲ್ಲೆಲ್ಲ 10% ಇತ್ತು, ಇಲ್ಲಿ 15% ಹೇಳಿದ್ದಾರೆ. 15% ಇದ್ದಾಗ ಹೇಗೆ ಮಾಡಬೇಕು, ಸೇಮ್ ಸ್ಟೆಪ್ಸ್ ನೋಡಿ. ಗಿವನ್ 15% ಕೊಟ್ಟಿದ್ದಾರೆ. ಫಸ್ಟ್ ಸ್ಟೆಪ್ಪಲ್ಲಿ 15%ಅನ್ನು 15/100 ಅಂತ ಬರ್ಕೊಳ್ಬೇಕು, 0.15 ಆಗುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಇಲ್ಲೇನು ಬಂದಿದೆ 0.15ಗೆ 1ಅನ್ನು ಆ್ಯಡ್ ಮಾಡಬೇಕು, ಸೊ 1.15 ಆಗುತ್ತೆ. ಥರ್ಡ್ ಸ್ಟೆಪ್ಪಲ್ಲಿ ಇಲ್ಲೇನು ಬಂದಿರುತ್ತೆ ಅದನ್ನು 1ಇಂದ ಡಿವೈಡ್ ಮಾಡಬೇಕು, 0.869 ಬರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಈಗ ಅಷ್ಟು ಬಂದ ಮೇಲೆ ನೋಡಿ ಆ ರಿಸಲ್ಟನ್ನು ಅದೇ ರೀತಿ ಇಟ್ಕೊಳ್ಬೇಕು. 1/1.15 ಇಷ್ಟು ಬಂದಿದೆಯಲ್ಲ ನೋಡಿ, ರಿಸಲ್ಟ್ ಈಸ್ 0.869. ಇದು ಫಸ್ಟ್ ಇಯರ್ ಪಿ ವಿ ಫ್ಯಾಕ್ಟರ್ ಅಂತ ತಗೊಳ್ಬೇಕು. ಸೆಕೆಂಡ್ ಇಯರ್ಗೆ ಏನು ಮಾಡಬೇಕಂದ್ರೆ ಕ್ಯಾಲ್ಕುಲೇಟ್ರಲ್ಲಿ ಅದೇ ರಿಸಲ್ಟ್ ಹಾಗೆ ಇಟ್ಕೊಂಡು ಮತ್ತೆ ಈಕ್ವಲ್ಸನ್ನು ಪ್ರೆಸ್ ಮಾಡ್ತಾ ಹೋಗಿ ನೋಡಿ, 0.756. ನೆಕ್ಸ್ಟ್ ಥರ್ಡ್ ಇಯರ್ಗೆ ನೋಡಿ 0.657. ಹೀಗೆ ಇವುಗಳು ಪ್ರತಿ ಇಯರ್ಗೂ ಪಿ ವಿ ಫ್ಯಾಕ್ಟರ್ ಅಂತ ಆಗುತ್ತೆ. ಓಕೆ, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಕ್ಯಾಶ್ ಇನ್ಫ್ಲೋಸ್ ಫಾರ್ ಈಚ್ ಇಯರ್. ನಮಗೆ ಪ್ರತಿ ವರ್ಷಕ್ಕೆ ಅಡ್ಜಸ್ಟೆಡ್ ಕ್ಯಾಶ್ ಫ್ಲೋ ಡೈರೆಕ್ಟಾಗಿ ಕೊಟ್ಟಿಲ್ಲ, ಇಷ್ಟೇ ಇರುತ್ತೆ ಅಂತ. ಹೇಗೆ ಕೊಟ್ಟಿದ್ದಾರೆ ಗಮನಿಸಿ ಒಂದು ಸರ್ತಿ ಪ್ರಾಬ್ಲಮಲ್ಲಿ. ಫಸ್ಟ್ ಇಯರಲ್ಲಿ 15,000, 20,000, 25,000 ಅಥವಾ 30,000 ಪರ್ಸೆಂಟೇಜಸ್ ಆಫ್ ಚಾನ್ಸ್ ಕೊಟ್ಟಿದ್ದಾರೆ, ಪ್ರಾಬಬಿಲಿಟಿ. ಬಟ್ ಎಷ್ಟು ಅನ್ನೋದು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಎಷ್ಟು ಅಂತ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಂತ ಹೇಳಿದ್ರೆ, ಈ ಫಸ್ಟ್ ಇಯರಲ್ಲಿ ಏನು ಕೊಟ್ಟಿರ್ತಾರೆ 15,000, ಅದರ ಪ್ರಾಬಬಿಲಿಟಿ 0.2, ಸೊ ಅವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. ಪ್ಲಸ್ ನೆಕ್ಸ್ಟ್ ಇದೆ 20,000 ಇಂಟು 0.4, ನೆಕ್ಸ್ಟ್ ಇರೋದು 25,000 ಇಂಟು 0.3, ನೆಕ್ಸ್ಟ್ ಪ್ಲಸ್ 30,000 ಇಂಟು 0.1. ಈ ಥರ ಮಲ್ಟಿಪ್ಲೈ ಮಾಡಿಬಿಟ್ಟು ಬಂದಿರತಕ್ಕಂಥ ರಿಸಲ್ಟ್ಸನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಇವೆಲ್ಲನೂ ಇದು ರಿಸಲ್ಟ್ಸ್ ಬರುತ್ತಲ್ಲ, ಇವೆಲ್ಲವುಗಳನ್ನು ಸಹ ಆ್ಯಡ್ ಮಾಡಬೇಕು. ಆಗ ಇದು ಫಸ್ಟ್ ಇಯರ್ನ ಅಡ್ಜಸ್ಟೆಡ್ ಕ್ಯಾಶ್ ಇನ್ಫ್ಲೋ ಆಗುತ್ತೆ. ಸೆಕೆಂಡ್ ಇಯರ್ಗೆ ಬನ್ನಿ. ಸೆಕೆಂಡ್ ಇಯರ್ದು ಅಷ್ಟೇ ಪ್ರಾಬ್ಲಮಲ್ಲಿ ನೋಡಿ, ಸೆಕೆಂಡ್ ಇಯರ್ದು ಬನ್ನಿ. ಸೆಕೆಂಡ್ ಇಯರ್ದು ಎಷ್ಟು ಕೊಟ್ಟಿದ್ದಾರೆ 20,000, 0.5, 20,000 ಇಂಟು 0.5 ಪ್ಲಸ್ 23,000 ಇಂಟು 0.1 ಪ್ಲಸ್ 25,000 ಇಂಟು 0.2 ಪ್ಲಸ್ 28,000 ಇಂಟು 0.2. ಈ ಥರ ಮಾಡ್ಕೊಳ್ತಾ ಹೋಗಬೇಕು. ಓಕೆ, ಎಲ್ಲನೂ ಮಲ್ಟಿಪ್ಲೈ ಮಾಡಿ ಬಂದಿರತಕ್ಕಂಥ ರಿಸಲ್ಟ್ಸನ್ನು ಆ್ಯಡ್ ಮಾಡ್ಕೊಳ್ಬೇಕು. ಇದು ಸೆಕೆಂಡ್ ಇಯರ್ಗೆ ಅಡ್ಜಸ್ಟೆಡ್ ಕ್ಯಾಶ್ ಇನ್ಫ್ಲೋ ಆಗುತ್ತೆ. ಸೊ ಅದೇ ರೀತಿ ಥರ್ಡ್ ಇಯರ್ಗೂ ಅಷ್ಟೇ. ಇಲ್ಲಿ ಥರ್ಡ್ ಇಯರ್ದನ್ನು ನೋಡಿ 25,000 ಇಂಟು 0.1 ಪ್ಲಸ್ 30,000 ಇಂಟು 0.3 ಪ್ಲಸ್ 35,000 ಇಂಟು 0.3 ಪ್ಲಸ್ 50,000 ಇಂಟು 0.3. ಸೊ ರಿಸಲ್ಟ್ಸ್ ಇವುಗಳನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನು ರಿಸಲ್ಟ್ಸ್ ಬರುತ್ತೆ ಅವೆಲ್ಲನೂ ಸಹ ಆ್ಯಡ್ ಮಾಡಬೇಕು. ಇದು ಥರ್ಡ್ ಇಯರ್ಗೆ ಬಂದಿರತಕ್ಕಂಥ ಅಡ್ಜಸ್ಟೆಡ್ ಕ್ಯಾಶ್ ಇನ್ಫ್ಲೋ. ಇಷ್ಟನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಸ್ಟೆಪ್ಪು ಕ್ಯಾಲ್ಕುಲೇಷನ್ ಆಫ್ ಎನ್ ಪಿ ವಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಎನ್ ಪಿ ವಿ ಯಾಕೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ ಅಂದರೆ ಆ ಪ್ರಾಜೆಕ್ಟನ್ನು ಅಕ್ಸೆಪ್ಟ್ ಮಾಡಬೇಕಾ ಮಾಡಬಾರ್ದಾ. ಎನ್ ಪಿ ವಿ ಪಾಸಿಟಿವ್ ಬಂದರೆ ಅಕ್ಸೆಪ್ಟ್ ಮಾಡಬೇಕು, ಎನ್ ಪಿ ವಿ ನೆಗೆಟಿವ್ ವ್ಯಾಲ್ಯೂ ಬಂದರೆ ರಿಜೆಕ್ಟ್ ಮಾಡಬೇಕು. ಇಯರ್ 1, 2, 3 ಅಡ್ಜಸ್ಟೆಡ್ ಕ್ಯಾಶ್ ಫ್ಲೋ ಈಗ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅಲ್ವಾ, ಫಸ್ಟ್ ಇಯರ್ಗೆ ಎಷ್ಟಿದೆ, ಸೆಕೆಂಡ್ ಇಯರ್ಗೆ, ಥರ್ಡ್ ಇಯರ್ಗೆ ಅದನ್ನು ಬರ್ಕೊಳ್ಬೇಕು. ಪಿ ವಿ ಫ್ಯಾಕ್ಟರ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ, ಅದನ್ನು ಬರ್ಕೊಳ್ತಾ ಹೋಗಬೇಕು. ನೆಕ್ಸ್ಟು 21,500 ಇಂಟು 0.869 ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಇಷ್ಟು ಬರುತ್ತೆ ರೌಂಡ್ ಫಿಗರ್ ಮಾಡಿದ್ರೆ. ನೆಕ್ಸ್ಟ್ 22,900 ಇಂಟು 0.756 ಮಾಡಿದ್ರೆ ಇಷ್ಟು ಬರುತ್ತೆ. 37,000 ಇಂಟು 0.657 ಮಾಡಿದ್ರೆ ಇಷ್ಟು ಬರುತ್ತೆ.
ಇದನ್ನು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಅಂತೀವಿ. ಏನು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಬಂದಿದೆ ಅದನ್ನು ಟೋಟಲ್ ಮಾಡಿ. ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ 60,305 ಆಗಿದೆ. ಅದರಲ್ಲಿ ಲೆಸ್ ಮಾಡಬೇಕಾಗಿರೋದು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋ.